ಹಾಯ್ ಫ್ರೆಂಡ್ಸ್, ನಾನಿವತ್ತು ಟೊಮೆಟೊ ಪುದೀನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಕೋಬೇಕು. ಆಮೇಲೆ ನೆಕ್ಸ್ಟು ಪುದೀನ, ಆಮೇಲೆ ಕೊತ್ತಂಬರಿ, ಇದನ್ನೆಲ್ಲ ಹೆಚ್ಕೊಂಡು ಹುರ್ಕೋಬೇಕು. ನಾನಿಲ್ಲಿ ಕರಿಬೇವು ಆ್ಯಡ್ ಮಾಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಿ ಹುರಿಬೇಕೀಗ. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಟೊಮೆಟೊ, ಆ್ಯಪಲ್ ಟೊಮೆಟೊ ಯಾವ್ದಾದ್ರು ತೊಗೋಬೋದು. ಇಲ್ಲಿ ಪುದೀನ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆ, ನಾನೀಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿದ್ದೀನಿ. ಚೆನ್ನಾಗಿ ಮಾಗಬೇಕು. ನೋಡಿ, ಇದು ಬೇಗ ಮಾಗೋಗುತ್ತೆ. ಅಂದರೆ ನಾನು ಯಾವಾಗಲೂ ಬರೀ ಸುಮ್ಮನೆ ಹಾಗೆ ಪ್ಲೇನಾಗಿ ಮಾಡ್ತಾಯಿದ್ದೆ. ಒಂದ್ಸತಿ ಪುದೀನ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಫ್ಲೇವರು. ಸೊ ಇದು ಪುದೀನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ, ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡೋಣ. ಇದು ಆಲ್ಮೋಸ್ಟ್ ಆಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ, ಮಿಕ್ಸಿ ಮಾಡೋಣ. ಓಕೆ, ಇದು ಆಗಿದೆ. ಓಕೆ, ನೋಡಿ, ಇದನ್ನು ಚಟ್ನಿ ಒಂದಕ್ಕೆ ತೆಗೆದಿದ್ದೀನಿ. ಈಗ ನಾವೀಗ ರೊಟ್ಟಿ ಜೊತೆಗೆ ಟೊಮೆಟೊ ಪುದೀನ ಚಟ್ನಿ ಮತ್ತು ಪಲ್ಯ ತಿನ್ನೋಣ. ಇದನ್ನು ನಾವು ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ, ಅನ್ನ, ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ನೆಂಚ್ಕೋಬೋದು. ಈ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.